ಸೊ ಹಾಯ್ ಹಲೋ ವೈಫೈ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಲ್ಲಡೆ ಡ್ಯಾನ್ಸ್ ಆಗ್ತಿರಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನೆಲ್ಲ ಗುಡ್ ಮಾರ್ನಿಂಗ್ ಲೇಮಿ ಮಣಿ ಗೈಸ್ ಇವತ್ತಿನೆಲ್ಲ ನಾನು ಮನೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಹೇಳೋದು ಬೇಡ, ನಮಗೆ ಗೊತ್ತಾಗ್ತಿದೆ. ಸೊ ಗೈಸ್ ಇದು ನೋಡಿ, ಇಷ್ಟೆಲ್ಲ ಕೆಲಸ ನಾನೇ ಮಾಡಬೇಕಂತೆ. ಏನು ಈ ಜರ್ಕಿನ್ ಯಾವಾಗಲೂ ಹಾಕೊಂಡವನೇ ಅಂತೀರಾ? ಈ ವೆದರ್ಗೆ ಈ ಜರ್ಕಿನ್ ಇಲ್ಲ ಅಂದರೆ ನಾನು ಚಳಿ ಅಂತೂ ಫುಲ್ ಹಂಗೆ ರೋಸ್ಟ್ ಆಗಿಬಿಡ್ತೀನಿ. ಫುಲ್ಲು ಚಳಿ ಆಗಿಬಿಡುತ್ತೆ. ಬನ್ನಿ ಗೈಸ್, ಇವತ್ತಿನ ಲಾಗಲ್ಲಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ನಮ್ಮಲ್ಲ ಕಪಲ್ ಲೈಫ್ ಸ್ಟೈಲ್ ಲಾಗಲ್ಲಿ. ಓಕೆ ಲೆಟ್ಸ್ ಗೋ ಗೈಸ್. ಇಷ್ಟೆಲ್ಲ ನನ್ನ ಪಾತ್ರೆ ತೊಳಿಬೇಕಂತೆ. ನನ್ನ ಮೈಂಡ್ ಸೆಟ್ ಹಿಂಗೆ ರೆಡಿ ಮಾಡ್ಕೊಬಿಟ್ಟಳೆ ಅಂದರೆ ಅವಳು ಅಷ್ಟು ಪಾತ್ರೆ ನಾನು ತೊಳಿಬೇಕು ಇವಾಗ. ಸೊ ಅದಕ್ಕೋಸ್ಕರ ಇವಾಗ ತೊಳೆದು ಕೊಡೋಣ ಅವಳಿಗೆ. ಏನು ಹೇಳ್ತಾಳೆ ಅವಳೆ ಏನು ನೋಡಿ ಗೈಸ್ ಇಷ್ಟು ಕೆಲಸ ಮಾಡಿಸ್ತಾಳೆ ನನ್ನ ಕೈಲಿ. ಹಾಂ ಹಿಂಗೇನು ಒಂದು ಸ್ವಲ್ಪ ಹೊಟ್ಟೆ ನೋಡ್ರೆ ಹೊಟ್ಟೆ ಅವ್ರಿಲ್ಲ ನಿನಗೆ. ನಿನಗೆ ನಾನು ಹೆಲ್ಪ್ ಮಾಡ್ತೀನಿ, ನಿನಗೆ ನಾನು ಹೆಲ್ಪ್ ಆಯ್ಚಿ ಬಿಡು. ಹಾಂ ಹೇಳಪ್ಪ. ನೀನು ನಿನಗೆ ನಾನು ಇಬ್ಬರು ಹೆಲ್ಪ್ ಮಾಡಿದ್ರೆ ಯಾರು ಮಾಡ್ತಾರೆ? ಈ ಥರ ಶೂಟ್ ಹೊಡೆದೀನಿ. ಇಲ್ಲಿ ನೋಡಿ ಇವಳು ಬಾ ಚೇಟಾಗಿ ಬಾ ಇಲ್ಲಿ ಬೇಗ ಬಾ. ನೋಡಿ ಹೆಂಗೆ ನಿಂತೊಳಲ್ಲಿ ಈ ಸೋಫಾನೇ ಹೊಲ್ ಮಾಡ್ಕೊಬಿಟ್ಟವಳೆ. ಸೋಫಾ ತೊಳ್ಬಿಟ್ಟವಳೆ, ಸೋಫಾ ಬೇಡ ಒಳಗೆ ನೋಡಲಿ. ವಾಶ್ರೂಮ್ ಮಾಡ್ಕೊಂಡವಳೆ. ವಾಶ್ರೂಮ್ ಅಲ್ಲ, ಅದು ಸಿರಫಾ ಸರಿ ಎತ್ ಮಾಡ್ಕೊಂಡು ಆಚೆ ಕಡೆ ಹಾಕೋಣ. ಗಲೀಜು ಬರೀ ಗಲೀಜು. ಏನು ಗಲೀಜು ಬುದ್ಧಿ ಕಲ್ತಿದೆಯೋ? ಬರೀ ಗಲೀಜು ಅಪ್ಪ, ಬರೀ ಗಲೀಜು. ಲೆಟ್ಸ್ ಗೋ ಗೈಸ್, ಬನ್ನಿ ಎಲ್ಲ ತೊಳ್ಕೊಡೋದು ಟಿಫನ್ ಮಾಡೋಕ್ಕೆ ಈಸಿ ಆಗುತ್ತೆ. ಲೆಟ್ಸ್ ಗೋ. ನೋಡಿ ಫುಲ್ ಎಲ್ಲ ವಾಶ್ ಆಗಿ ಆಯಿತು. ಈಗ ನೆಕ್ಸ್ಟ್ ಟಿಫನ್ ಮಾಡಬೇಕು. ಟಿಫನ್ ಮಾಡೋ ಅಂದರೆ ನೆಲ ಒರೆಸ್ತಿದ್ದಾರೆ ಮೇಡಮ್ ಗುಡ್ ಮಾರ್ನಿಂಗ್ ಹೇಳಿಲ್ಲ. ಮತ್ತೆ ಇಲ್ಲಿ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ಸುಸ್ತಾಯಿತು ಒಳಗೆ. ಸೊ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಲೆಟ್ಸ್ ಗೋ. ಅಲ್ಲ ಗೈಸ್, ನಾನು ಇವಳು ತಲೆನೋವು ಅಂತ ಹೇಳ್ತು. ನಾನು ಟೈಮ್ ಆಗಿದೆ, ಟೈಮಲ್ಲಿ ತಿಂಡಿ ಮಾಡ್ಕೊಂಡು ತಿನ್ನು ಅಂತ ಅಂದರೆ ಟೈಮ್ ಎಷ್ಟು ನಾನು ಇಂಡೇಟಾಗಿ ಹೇಳಿದ್ರೆ ಬೇಗ ಎದ್ಬಿಟ್ನಲ್ಲ ಅದಕ್ಕೆ ಲೇಟಾಗಿ ಬೇಗ ಎದ್ಬಿಟ್ನಲ್ಲ ಅದಕ್ಕೆ ಲೇಟಾಗಿ ಹೇಳಬೇಕಾಗಿತ್ತು ಅಂತೇಳಿ ನಾನು ಬೇಗ ಎದ್ದು ಬೇಗ ಟಿಫನ್ ಮಾಡ್ಕೊಂಡು ತಿನ್ನು ಅಂತ ಹೇಳಿದ್ರೆ ನಮಗೆ ಬರುತ್ತೆ ಅಂದರೆ ಹಾರ್ಟ್ ಸಬಾಷ್. ಲೆಟ್ಸ್ ಗೋ ಗೈಸ್. ಇವಾಗ ಟಿಫನ್ ಪಲಾವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀಟಾಗಿ ಒಂದ್ಸತಿ ರಫ್ ವಾಶ್. ಪಲಾವೇ ಅಂತಿರೋದು ನೀವು, ನನಗೆ ಗೊತ್ತು. ಲಿಯೋಮಿ ನಿಂಗೆ ಟಿಫನ್ ಬೇಕು, ಅವ್ಳಿಗೆ ಏನು ಕೊಟ್ಟರು ಓಕೆ. ನನಗೆ ಹೆಂಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಏನಾದ್ರು ಹೊಡೆದಾಕ್ಬಿಡ್ತಾಳೆ, ಯಾಕಂದ್ರೆ ಹೊಡೆಸ್ತಾವಳೆ. ಹಂಗಾದ್ರೆ ಗಲೀಜು ಆಗ್ಬಿಡುತ್ತೆ. ಭಯ ಗೈಸ್, ಭಯ ಹೆದರ್ಕೋಬೇಕು ಗೈಸ್. ಟೈಮ್ 10:30 ಆಯಿತು. ನಮ್ಮ ಮೇಡಮ್ ಇನ್ನೂ ಟಿಫನ್ ಮಾಡ್ತಾನೆ ಇದ್ದಾರೆ. ಏನು ಮಾಡ್ತಿರೋದು? ಚಟ್ನಿ ಅದೇನಂತ ಹೇಳು? ಶೇಂಗಾ ಚಟ್ನಿ. ಈಗ ಮಾಡಿ ಶೇಂಗಾ ಬೀಜ ಅಂತಾರೆ. ನೋಡಿ ಗೈಸ್, ಫುಲ್ ಪ್ರಿಪೇರ್ಡ್. ಏನೇನು ಮಾಡ್ತಿದ್ದೀವಿ ಹೇಳಿ? ನಿನಗೆ ನಾನು ಹೇಳ್ತೀನಿ, ಇದು ರೆಸಿಪಿ ಇವತ್ತು ಹೇಳ್ತೀನಿ. ಇವತ್ತು ಹೇಳು. ನೋಡ್ಕೊಂಡು ಹೆಂಗೆ ಗೈಸ್ ಹೊಟ್ಟೆ ಲಿವರ್ ಕಲ್ತ್ಕೊಳ್ಳಿ. ಈಗ ಶೇಂಗಾ ಫ್ರೈ ಶೇಂಗಾ ಫ್ರೈ ಮಾಡ್ಕೋಬೇಕಾ? ನಾನು ಹೊಸದಾಗಿ ಟ್ರೈ ಮಾಡಿರೋದು ನೋಡಿದೆ, ಅದಕ್ಕೋಸ್ಕರ ಅದು ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಮಾತಾಡ್ರಿ ಮೇಡಮ್. ಈಗ ಫಸ್ಟ್ ಶೇಂಗಾ ಫ್ರೈ ಮಾಡ್ಕೋಬೇಕು. ಹಾಂ, ನೆಕ್ಸ್ಟ್ ಆದ್ಮೇಲೆ ಏನಂತ ಹೇಳ್ತೀವಿ. ತಿನ್ನಕ್ಕೆ ಆಗ್ಬಾರ್ದು, ಆ ಥರ ರೋಸ್ಟ್ ಮಾಡ್ಕೋಬೇಕು. ಮತ್ತೆ ಇನ್ಯಾಕೆ ಮಾಡಬೇಕು? ಸಿಟ್ಟಿದ್ರೆ ಸಿಕ್ಕಿಲ್ವಾ? ಇನ್ನೂ ರೋಸ್ಟ್ ಆಗಿರುತ್ತೆ. ಜಾಸ್ತಿ ರೋಸ್ಟ್ ಮಾಡ್ಬೇಡ, ಫುಲ್ ನಂಗೆ ತಿನ್ನೋಕ್ಕೆ ಆಗಲ್ಲ. ಸಾಕು, ಸ್ವಲ್ಪ ಕೊಡು. ಹಂಗೆ ತಿನ್ನೋಕೆ ಚಂದ. ಕೈ ಸುಟ್ಟೋಗ್ಬಿಡ್ತು. ಹುಷಾರಾಗಿ ನಿಧಾನಕ್ಕೆ ಹಾಕು. ಹಾಂ ಹಾಕು, ಸ್ವಲ್ಪ ಹಾಕು, 1 ಹಾಕು. ಸುಟ್ಟಿದೆ ಗಾಯ್ಸ್. ಆಗಿದೆ. ಸುಡುತ್ತೆ, ತಂಗಳು ನೀವು ತಿಂದಾದ್ರೆ ಸುಡುತ್ತೆ. ಹಾಂ, ಇದನ್ನ ಏನು ಅಂತೇಳಿ ಹೇಳಕ್ ಬರ್ತಿಲ್ಲ. ಇಟ್ಲ ಅಂತಾರೆ ಇದನ್ನ. ಇನ್ನೂ ಆಗಿಲ್ಲ. ಇನ್ನೂ ಗೊತ್ತು, ಚೆಕ್ ಮಾಡಿ ಸಾಕಿದೆ ಅಂತ. ಸಾರಿ ಗೈಸ್, ಸ್ವಲ್ಪ ಕೆಲಸ ಇತ್ತು. ಏನು ಅಂತ ತೋರಿಸ್ತೀನಿ ಇವಾಗ. ಹಾಂ, ಏನು ಅಂತ ಹೇಳಲೇ ಇಲ್ಲ. ಆಯ್ತು, ಹೇಳ್ಬಿಟ್ಟು ಪಟ ಅಂತ ಏನೇನು ಅಂತ. ಹಾಂ, ಹುಷಾರು ಗೈಸ್. ಮುಗ್ದೋಯ್ತು, ಹೇಳೋಕ್ಕಾಗಲಿಲ್ಲ. ಕಡಲೆ ಬೀಜ ಹೆಂಗೆ ಮಾಡ್ಕೊಳ್ಳಿ, ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆ ಇಷ್ಟು ಹಾಕ್ಬಿಡಿ. ದಮ್ಮ ಎಣ್ಣೆ ಕಮ್ಮಿ ಹಾಕಿ. ನಂದು ಎಣ್ಣೆ ಹಾಕಿ ನೋಡಿ ನನ್ನ ಸ್ಟಾರ್ಟ್ ಹೆಂಗೆ ಬಂದಿದೆ. ನೀವು ಯಾರಿಗೂ ಹಿಂಗೆ ಎಣ್ಣೆ ಹಾಕ್ಬೇಡಿ.
ಹಿಂಗೆ ಗ್ಯಾಸ್ ಆನ್ ಮಾಡ್ಕೋಬೇಡಿ. ನಾವು ತುಂಬ ಇದೆ ನಮ್ಮಲ್ಲಿ ನೋಡೋದನ್ನ ಕಲಿಯರಿ, ಕಲಿಬೇಡಿ. ಕರಿಬೇವು ಹಾಕ್ಬೇಕಾ ಇದನ್ನ? ಹಾಂ, ತಿಂಡಿ ಮಾಡ್ದಲ್ಲ ಇಬ್ರಿಗೂ ಮಾತೇ ಬರ್ತಾ ಇಲ್ಲ. ಏನು ಮಾಡ್ತಾ ಇದ್ದೀರಾ ಮೇಡಮ್? ಸುಮ್ಮನೆ ಯಾರು ಹೊಟ್ಟೆ ಇಸ್ತಿದೆ ನಿಂಗೂ ರೆಸಿಪಿ ಏಕೆ ಹೇಳಿ ಇಲ್ಲಿ ಏನು ಚಪಾತಿ ಮಾಡ್ತಿರೋದಾ? ದೋಸೆ. ಈಗ ಒಂದು ಅದೇ ಫ್ರೈ ಮಾಡಿರೋ ಬಾಣಲಿಗೆ ಹಿಂಗೆ ಹಾಕೋಬೇಕಾ? ಬೇಡ, ನಾನು ಸುಮ್ಮನೆ ತೊಳಿಬೇಕಲ್ಲ. ಯಪ್ಪ ಸೋಂಬೇರಿ ಇವತ್ತು ಡೆವಿಲ್ ಮೂವಿ ಹೇಗೆ? ಕ್ಯೂರಿಯಾಸಿಟಿ ಇದೆಯಾ ಹೆಂಗೆ? ಇಲ್ಲ ಹಂಗಾರೆ ನೀವು ಬರಲ್ವಾ? ಕಳ್ಳಿ ಗಾಯ್ಸ್ ನಾನು ಗ್ಯಾಪ್ ಕೊಟ್ಟು ತರಿಸಿದ್ದೀನಿ. ನಾನು ಸ್ವಲ್ಪ ಒಳ್ಳೊಳ್ಳಿ ನೀರು ಆನ್ ಮಾಡಂಗೆ ಬಿಟ್ಟಿರೋದು. ಗ್ಯಾಪ್ ಕಟ್ಟಕ್ಕೆ ಸ್ವಲ್ಪ ನಾನು ಎಡಿಟಿಂಗ್ ವರ್ಕ್ ಇತ್ತು, ಸೊ ಅದಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೆ. ಇಲ್ಲಿ ಏನೋ ಕಲಿಸ್ತಾ ಇದ್ದಾರೆ. ಏನಿದು? ಏನಮ್ಮ ಇದು? ಯಾವಿಟ್ಟು? ಚಪಾತಿ ಇಟ್ಟು ನಿಂತ್ರನೇ ಕ್ಯೂಟ್ ಆಗಿದ್ದಿಲ್ಲ, ಹೆಂಗಿದು? ಗೈಸ್ ಇದನ್ನು ನಾನು ನಿಮಗೆ ರೆಸಿಪಿ ತೋರ್ಸೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ವರ್ಕ್ ಇದೆ. ಸೊ ಹಾಗೆ ಇಟ್ಸ್ಕೋ. ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದೆಲ್ಲ ಇಟ್ಕೊಂಡು ಚೆನ್ನಾಗಿ ಮಾಡಿಲ್ಲ ಅಂದರೆ ತಿಂತೀಯ ನೀನು ಅಂತ ಹೇಳಕ್ಕೆ ಬಂದಿದ್ದಾರೆ. ಇನ್ನೇನು ಮಾಡೋಕ್ಕೆ ತಿನ್ನಲೇಬೇಕಲ್ವಾ? ತಗೊಂಬರೋಕಾಯ್ತು ಒಂದು ನಾನು ಇಸ್ಕೋ ಗೈಸ್. ಟೇಸ್ಟ್ ಆಗಿದೆ ನೋಡೋಣ. ಓ ಸೂಪರ್ ಆಗಿದೆ. ಸೂಪರ್ ಚಟ್ನಿ ಬೇಕಂದ್ರೆ ಹಂಗೆ ತಿನ್ನಲ್ಲ, ಸಕ್ಕತ್ತಾಗಿದೆ ಗೈಸ್. ಚಾದರ ಕನೆಕ್ಟ್ ಮಾಡ್ತೀನಿ, ಯಾರು ಹಿಂಗೆ ಮಾಡಬೇಡಿ. ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಆಯ್ತು. ಸೂಪರ್ ಆಗಿದೆ ಗಾಯ್ಸ್. ಇದು ರೆಸಿಪಿ ಒಂದ್ಸಲಿ ಮಾಡೋಣ, ಸಕ್ಕತ್ತಾಗಿರುತ್ತೆ. ಬಾ ತಗೋನು, ನೀನು ತಿನ್ನೋ ಫಸ್ಟ್. ಓ ಚೆನ್ನಾಗಿದಿಲ್ವ ಅಂತ ನಂಬಿಕೆ ಎಲ್ಲ ಅವಳು ಮಾಡಿದ್ರು ನನ್ನ ಮೇಲೆ. ಮಸ್ತು ಬ್ರೋ. ಅದೇ ನೀನು ಹೇಳಿ ನಿಜ, ಸ್ವಲ್ಪ ರೋಸ್ಟ್ ಆಗಬೇಕಾಯ್ತಿದ್ದಲ್ಲ ಚಟ್ನಿ, ಅದಕ್ಕೆ ನೀರು ಹಾಕಿದ್ದೀನಿ. ಸುಡ್ತೀವಿ ಹುಷಾರು. ಹೇಗಿದೆ? ಚೆನ್ನಾಗಿದೆಯಾ? ವಾ ಸೂಪರ್ ಇದೆ ಗೈಸ್. ಟೇಸ್ಟ್ ಅಂತೂ. ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇದ್ರ ಹೆಸರು ನಂಗೆ ಗೊತ್ತಿಲ್ಲ, ಒಡನೆ ರೆಸಿಪಿ ಸಕ್ಕತ್ತಾಗಿದೆ. ಇದು ಮಸ್ತ್ ಕಾಂಬಿನೇಷನ್ ಇದೆ ಗೈಸ್. ಇಸ್ಕೋ. ಮೆಣಸಿನ್ಕಾಯಿ ಹಾಕಿದ್ಲು ನೋಡಿ ಎಲ್ಲ ತಿಂದ್ಬಿಟ್ಟೆ, ಸಖತ್ ಖಾರ ಆಗ್ಬಿಟ್ಟಿದೆ ಗೈಸ್. ಇಲ್ಲಿ ನೋಡಿ ಬಂಡೆಯವ್ರು ಬಂದಿದ್ದಾರೆ, ಟೇಸ್ಟ್ ಮಾಡ್ತಿದ್ದಾರೆ ಟಿಫನ್ ಹೇಗಿದೆ ಅಂತ. ಸೂಪರ್ ಕಾಂಬಿನೇಷನ್. ಚಟ್ನಿ ಸಾಂಬಾರ್ ಇಲ್ಲ. ಸುನಿನವರು ಬಂದಿದ್ದಾರೆ. ಸಣ್ಣ ಹಾಯ್ ಮಾಡಿ. ಟಿಫನ್ ಹೇಗಿದೆ? ಸೂಪರ್. ಮುಖ ಹಿಂಗೆ ಮಾಡ್ಕೊಂತಿದ್ದೀರಾ, ಚೆನ್ನಾಗಿಲ್ವಾ? ಗೋಧಿ ಹಿಟ್ಟಲ್ಲಿ ಈ ಥರ ಎಲ್ಲ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು ನಮ್ಮ ಹತ್ರನೇ. ಹೌದಾ? ಅದಕ್ಕೆ ಗೊತ್ತಲ್ಲ ಬೇರೆ ಹಳ್ಳಿ ಹುಡುಗರು ಬರೀ ಮುದ್ದೆ ದೋಸೆ ಪಾಸ್ತೆ ತಿಂದ. ಫೈನಲಿ ಹೆಂಗಿದೆ ಅಷ್ಟು ಸಾಕು. ಫೈನಲಿ ಹೆಂಗಿದೆ ಗೈಸ್? ಆದರೂ ಬಾಡಿ ನೋಡಿ ಗೈಸ್, ಬಾಡಿ ಗಜ ಗೈಸ್. ಇದು ಗಜ ಹೆಂಗೆ ತೊಳೆ ಸವಿ ತವಳೆ ಯಾರು? ಸೊ ಗೈಸ್ ನಮ್ಮದು ವರ್ಕ್ ಇತ್ತು, ವರ್ಕ್ ಮಾಡ್ತಿದ್ದೀವಿ. ಸೊ ವರ್ಕಿಂದೆ ಬೇಗ ರೆಡಿ ಆಗೋ ಗೈಸ್. ಒಂದು ರೀಲ್ಸ್ ಶೂಟ್ ಮಾಡಬೇಕು, ನಮ್ಮ ಟೀಮ್ ಅವ್ರು ಹೋಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ರೀಲ್ಸ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಸರಿ ನಾರ್ಮಲ್ ಕ್ಲಾಸ್ ತಗೋ. ನಾರ್ಮಲ್ ಕ್ಲಾಸ್ ನಾನು ಹಿಂಗೆ ರೆಡಿ ಆಗ್ತೀನಿ, ನಾರ್ಮಲಾಗಿ ಹಿಂಗೆ ಶೂಟ್ ಮಾಡ್ತೀನಿ. ಏನು ರೆಡಿ ಆಗ್ತಿಲ್ಲ, ಇಟ್ಸ್ಕೋ. ನೋಡಿ ಗೈಸ್, ಬರೀ ಎಷ್ಟು ಇಬ್ಬರು ಕಿತ್ತಾಡೋದ, ಎಷ್ಟು ಕಿತ್ತಾಡ್ತಾರೆ ಅಂದರೆ ಅವರು. ಯಪ್ಪ ಹುಸಿ ಕಿತ್ತಾಡಲ್ಲ ಯಪ್ಪ, ಈ ಸಕ್ಕತ್ ಕಿತ್ತಾಡ್ತಾರೆ ಅವರು. ರೀಲ್ ಶೂಟ್ ಮುಗೀತು. ಇಟ್ಸ್ಕೋ. ನೆಕ್ಸ್ಟ್ ಪ್ಲ್ಯಾನ್ ಮೂವಿಗೆ ಅನ್ನೋದೇ ಮಲ್ಕೊಳ್ಳೋದಂತೆ. ಮೂವಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಇಟ್ಸ್ಕೋ. ರೆಡಿ ಆಗೋದು ಕಂಡ್ರೆ ಅವ್ರಿಗೆ ಆಗಲ್ಲ, ಅದಕ್ಕೆ ಕೈ ಹಾಕೋದು, ಇಲ್ಲಿ ಕೈ ಹಾಕೋದು, ಬಾರೋ ಹೊಡೆಯೋ ಅನ್ನೋದು ಅವೆಲ್ಲ. ನೀವು ಆತರ ಅದಕ್ಕೊಂದು ಒಳ್ಳೆ ವ್ಯೂಸ್ ಹಾಕ್ತೀನಿ ನಾನು. ಗೊತ್ತಾ? ಗೊತ್ತಿಲ್ಲ, ಹೋಗಲ್ಲ ಹೇಳ್ತೀನಿ. ಇವತ್ತು ಒಂದಿನ ಪರ್ಫ್ಯೂಮ್ ಕೊಡಿ, ನಾಳೆ ತಗೋತೀನಿ. ಪರ್ಫ್ಯೂಮ್ ಕೇಳ್ತವ್ರೆ, ಎಲ್ಲ ಒಳ್ಳೆ ಹೋಗ್ತಿದ್ದಾರೆ. ಇಟ್ಸ್ಕೋ. ಪರ್ಫ್ಯೂಮ್ ನಾನು ಯೂಸ್ ಮಾಡೋದು. ಈ ಪರ್ಫ್ಯೂಮ್ ನಾನು ಅವ್ರಿಗೆ ಕೇಳದೆ ಹೋದ್ರೆ ಕೊಡ್ತಿದ್ದೀನಿ ಗೈಸ್. ನಾನು ಇಲ್ಲಿ ತಗೊಳ್ಳಿ ಯೂಸ್ ಮಾಡಿ ಇರಲಿ ನೋಡಿ ಗೈಸ್. ಇಟ್ಕೊಳ್ಳಿ. ಅದು ಗೊತ್ತಾಯ್ ಬೇಡ ಕೊಡಿ.
ಅದೇ ಬೇಜಾರು ಮಾಡ್ಕೊಳ್ಳಲ್ಲ. ಚಡ್ಡಿ ಒಂದ್ಬಿಟ್ಟು ಎಲ್ಲಾನು ಯೂಸ್ ಮಾಡ್ತಾನೆ. ಬೇರೆದ ಇಬ್ರು ಬರೀ ಕಿತ್ತಾಡೋದೇ ಆಯ್ತು. ಸಾಕ್ ಬಿಡ್ರಿ. ಅದು ಪರ್ಫ್ಯೂಮ್ ಅದೇನದು? ಪರ್ಫ್ಯೂಮ್ ಎಷ್ಟ್ರಿ ಅದ್ರ ಬೆಲೆ? ಎಷ್ಟ್ರಿ ಅದ್ರ ಬೆಲೆ? ಕುಡ್ತೀರಾ? ಕುಡ್ತೀರಾ? ಕೊಡ್ತೀನಿ. ಕೊಡಿ 4,000 ಏನು? ಇಲ್ಲೇ ಪೇ ಮಾಡಿ. ಇಲ್ಲೇ ವಿಡಿಯೋದಲ್ಲಿ ಏನೋ ಪೇ ಮಾಡಿ ಇದ್ದಿದ್ರೆ ಪೇ ಮಾಡಿ. ಅಲ್ಲಿ ಪರ್ಫ್ಯೂಮ್ನ ಅವ್ರಿಗೆ ಏನಾದ್ರು ಕೊಟ್ಬಿಟ್ರೆ ಫುಲ್ ಟೋಟಲಿ ಖಾಲಿ. ಎಲ್ಲೋದ್ರು? ಬಿಡ್ರಪ್ಪ ಆಯ್ತು ತಾಬತ್ತೀವಿ. ನೋಡೋಣ ಯಾವ ತಾಬತ್ತೀವಿ. ಎಷ್ಟ್ರಿ ಬೇಕು ಆ ಥರ ಲಾರಿ ಲೀಟರ್ ಗಟ್ಟೆ ನಿಲ್ಲಿಸ್ಬಿಡ್ತೀವಿ. ಬಟ್ ಇವಾಗ ಆಗಲ್ಲ. ಈಗ ಬೇಡ. ಹೋಗಿ ಬನ್ನಿ. ನೋಡಿ ಗೈಸ್, ಇಷ್ಟು ಸ್ಲಿಪ್ಪರ್ಸ್ಗಳು, ಇಷ್ಟು ಶೂಗಳು. ಯಪ್ಪ, ಏನು ನನ್ನ ಅಪ್ಪನವೇ ಅವ ಇಲ್ಲಿ? ನನ್ನ ಅಪ್ಪನವೇ ಇಲ್ಲಿ ಹೆಂಗ್ ಒರೆಸ್ಕೊಳ್ಳೋದು? ನಾವೆಷ್ಟು ಬಡವರು ಅಂದ್ರೆ ಯಪ್ಪ ನೀವು ಬಡವ್ರ? ಹೆಂಗೆ ಎಡೋರ್ಗೆ ಹೋಗಿ ಬನ್ನಿ ಹೋಗ್ಬೇಕಾದ್ರೆ. ಬಡವರು ಅಂದ್ರೆ ನೋಡಿ ನಮ್ಮ ಸ್ಲಿಪ್ಪರ್ ನಾವೇ ಕ್ಲೀನ್ ನಾವು ಮಾಡ್ಕೊಡಕ್ಕೆ ಯಾರು ಬರಲ್ಲ. ಇನ್ನೇನು ನಿಮ್ಮ ಸ್ಲಿಪ್ಪರ್ ಯಾರು ಕುಡಿದು ಹೋಗಿ ಕ್ಲೀನ್ ಮಾಡ್ಕೊಡ್ತೀವಿ ತೆಗಿ. ನೋ 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 ನೋ. ಹೀರೋ ನೋಡಿ ಗೈಸ್, ಹೀರೋ ಫುಲ್ ಹೀರೋ. ಈ ಥರ ಹ್ಯಾಂಡ್ಸಮ್ ಹೀರೋ ಹುಡುಗಂಗೆ ಎಷ್ಟು ಹುಡುಗಿರು ಬಿದ್ದವ್ರು ಲೆಕ್ಕನೇ. ಇವರಿಬ್ರು ಹೆಂಗ್ ಆಡ್ತಾರೆ ಅಂತಂದ್ರೆ ಟಾಮ್ ಅಂಡ್ ಜೆರಿ ಬರುತ್ತಲ್ಲ ಕಾಮಿಡಿಲಿ ಕಾಟನ್, ಸೊ ಹಂಗೆ ಆಡೋದು. ಇವ್ರು ಇರೋದ್ರಿಂದ ನನಗಂತೂ ಸಕ್ಕತ್ ಎಂಟರ್ಟೈನ್ಮೆಂಟು. ನಿಮ್ಗೂ ನೋಡಿ ಲಿಫ್ಟ್ ಆನ್ ಮಾಡೋರೆ, ಕೆಳಗೆ ನಡ್ಕೊಂಡು ಹೋಗ್ತಾರೆ. ಇವ್ರಿಗೆ ಏನು ಆಗೈತಿ ಇವರಿಗೆ. ಬಾಯ್, ಈವ್ನಿಂಗ್ ಬನ್ನಿ, ನಾವು ಮೂವಿಗೆ ಹೋಗಿ ಬರ್ತೀವಿ. ಆರಾಮಾಗಿ ಹೇಳ್ಬಿಟ್ರೆ ಹೆಂಗಿರ್ತಾಳೆ ನೋಡಿ, ಆರಾಮಾಗಿರ್ತಾಳೆ ಅವಳು. ನಮಗೆ ಅವ್ಳಿಗಿರೋ ಆರಾಮ್ಸು ಯಾರಿಗೂ ಇಲ್ಲ. ಏನೋ ಲೆಫ್ಟ್ ಮಾಡ್ತಾಳೆ. ಬಿಸ್ಕೆಟ್ ಐತೆ ಕೊಡು ಅಂದರೆ ಕೊಡ್ದಾಗ ಹೆಂಗೆ ಆಟ ಆಡ್ತಿರೋದು. ಒಬ್ಳೇ ತಿಂತಿದ್ದಾಳೆ. ಇಷ್ಟು ಚೀಟಿಂಗ್ ಅಂದರೆ ನೋಡು ನೀನು. ಬಿಸ್ಕೆಟ್ ಇಷ್ಟ ಇಲ್ಲ ಅಂತ ಅಂದಿದ್ದೆ ನೆನ್ನೆ ಅಂದರೆ ನೆನ್ನೆ ಲಾಗಲ್ಲಿದೆ. ಬಟ್ ನಂಗೆ ಇವಾಗ ತಿನ್ನಲ್ಲ, ಇಷ್ಟ ಆಯ್ತು ನನಗೆ, ಸಾಕ ಇಷ್ಟ. ಪ್ಲೀಸ್ ಕೊಡು ಒಂದು. ನೋಡಿ ಗೈಸ್ ಕೊಡ್ತಾ ಇಲ್ಲ. ಇರಲಿ ಟೈಮ್ ಬರುತ್ತೆ, ಕೊಡ್ತೀವಿ. ಕೊಡೋ ಲಾಸ್ಟ್ 1 3 ಹೇಳಿಸ್ತೀನಿ. 1 2 2.5 ಲಾಸ್ಟ್. ಥ್ಯಾಂಕ್ ಯು ಗಾಯ್ಸ್. ವೆಲ್ಕಮ್ ಬ್ಯಾಕ್. ನಿಮಗೆಲ್ಲ ನೋಡಿ ಇಲ್ಲಿ ಫ್ರೆಶ್ ಅಪ್ ಆಗಿ ಹೆಂಗೆ ರೆಡಿ ಆಗ್ತವ್ರೆ. ಮೂವಿಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಟೈಮ್ 4 o'clock ಆಗಿದೆ. ಮಲಗಿ ರೆಸ್ಟ್ ಮಾಡೋ ಸತ್ತಿ ನೋಡಿ ಇಲ್ಲಿ ಟೈಮ್ ಎಷ್ಟಾಗ್ಬಿಟ್ಟಿದೆ. 4:10 ಆಯಿತು. 4:15ಗೆ ಶೋ ಇರೋದು, ನಿಯರ್ ಇಲ್ಲೇ ಥಿಯೇಟ್ರ್ ಇರೋದು. ಸೊ ಅದಕ್ಕೆ ಬೇಗ ಓಡುತ್ತಿದ್ದೀವಿ. ಲೆಟ್ಸ್ ಗಾಯ್ಸ್, ಓಡು ಫಾಸ್ಟ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮೂವಿಲಿ ಏನಾಯಿತು ಅಂತಂದರೆ ಟೈಮು ಲೇಟ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಈಗ ಊಟ ಮಾಡ್ಕೊಂಡು ಅಂತ ಬಂದಿದ್ದೀವಿ. ಕೈಮಾ ನಂದದು. ಸೊ ಈಗ ನನ್ನ ಕೈಮಾ ಅವ್ರು ಫಿಶ್ ಫ್ರೈ ಹೇಳಿದ್ದಾರೆ ಮತ್ತು ಜ್ಯೂಸ್ ಹೇಳಿದ್ದಾರೆ. ಸೊ ಊಟ ಮಾಡ್ಕೊಂಡು ನೆಕ್ಸ್ಟ್ 7 ಗಂಟೆ ಶೋ ಆಗೋದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ. ಬೇಜಾರಾಯ್ತಾ? 4 ನಿಮಿಷ ಕೆಲಸ ಬೇಜಾರಾಯ್ತಾ? 7 ಗಂಟೆ ಶೋ ಹೋಗೋಣ, ಆರಾಮಾಗಿ ತಿನ್ನಕ್ಕೆ ಬಿಡು ಅಂತ ಅಲ್ವಾ. ಇಲ್ಲಿ ಅಲ್ಲೋಡಿ ಇಲ್ಲಿ ನಮ್ಮ ಬಂಡವ್ರು ಏನು ಮಾಡ್ತಾವ್ರಲ್ಲಿ. ಅಲ್ಲೋಡಿ ನಮ್ಮ ಬಂಡವ್ರು ಏನು ಮಾಡ್ತವ್ರೆ ನೋಡಿ. ನಮ್ಮ ಲೇಡಿ ವಾಯ್ಸ್ ಮಂಜು ಅಂತ ಇವರೇನೆ. ಹಾಯ್ ಮಾಡಿ ಸರ್ ನಮ್ಮ ಚಾನಲ್ಗೆ. ಹಾಯ್. ಇವ್ರು ಯಾರು ಅಂತ ನಿಮಗೆ ಗೊತ್ತಿರೋ ಕಮೆಂಟ್ ಮಾಡಿ. ಪೈಪ್ ಸುತ್ತಿ ಏನು ಕೆಲಸ ಮಾಡಲ್ವಾ? ನಾವೇನು ಕೆಲಸ ಮಾಡಲ್ವಾ? ಮತ್ತೆ ಅದೇ ಬೇರೆ ಸರ್. ಶ್ರಮ ಪಡ್ಬೇಕು ಜೀವನದಲ್ಲಿ. ಥ್ಯಾಂಕ್ ಯು. ಅಲ್ಲೋಡಿ ನಮ್ಮ ಹ್ಯಾಂಡ್ಸಮ್ ಪರ್ಸನ್ ತೋರಿಸಿ ನಿಮಗೆ ಏನು ಮಾಡ್ತವ್ರೆ ಅಂತ. ಮಂಜುಣ, ನಾನು ನಿಮ್ಗೆ ತೋರಿಸಿ ನೀವು ಒಂದು ಸಾಂಗ್ ಹೇಳಿ ಅಂದರೆ ನನ್ನ ಆಡಿಯನ್ಸ್ ಬೇಜಾರು ಮಾಡ್ತಾರೆ. ಒಂದು ಸಾಂಗ್ ಹೇಳಿ. ಅಲ್ಲಿ ಎಲ್ಲಬ್ರು ಅವರೇ ಇವಾಗ ತಳಿ ಹೋಗೋಣ. ಅಲ್ಲಿ ಏನು ಮಾಡ್ತವ್ರೆ ಅಂತ ಅಲ್ಲಿದ್ದೀನಿ. ಅಣ್ಣ ಈ ಥರ ಬಟ್ಟೆ ಹಾಕ್ಸ್ಬಿಟ್ಟು ನಮ್ಮ ಹುಡುಗನ ಕೈ ಕೆಲಸ ಮಾಡ್ತಿರಣ್ಣ ನೀವು. ಮಂಜಣ್ಣ, ಈ ಥರ ಕೆಲಸ ನಮ್ಮ ಹುಡುಗನ ಕೈಲಿ ರೀ. ಬಂಡೆಯವರೇ ನೋಡಿ, ಇದಕ್ಕೆಲ್ಲ ಇವರೇ ಓನರು. ಸುಮ್ಮನೆ ಓನರ್ ಆಯ್ತೀವಿ ಮುಂದಕ್ಕೆ ಒಂದಿನ. ನಾನಾ ಇವಾಗ ಕಷ್ಟಪಡ್ದಲ್ಲೇ ಸುಖ ಏನೂ ಸಿಗಲ್ಲ. ಹಾಂ, ಅದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಏನೇ ಗೈಸ್, ಇಲ್ಲಿ ಸ್ವಲ್ಪ ಬಂದಿದ್ವಿ. ಇಲ್ಲೊಂದು ಲೊಕೇಶನ್ ನೋಡೋಣ ಅಂತ ಬಂದಿದ್ವಿ. ಒಂದು ರೀಲ್ ಶೂಟ್ ಇತ್ತು. ಲೊಕೇಶನ್ನು ಕೊಡ್ತಲ್ಲ ಪರ್ಮಿಷನ್, ಚಾನ್ಸ್ ಕೊಡ್ತಾರಲ್ವಾ? ನಮ್ಮದೇ ಹೌದಾ? ನೋಡೋಕೆ ಬಂದಿದ್ದೀವಿ. ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಕವರ್ಸ್ ಅಂದರೆ ರೀಲ್ಸ್ ಎಲ್ಲ ಮಾಡಬೇಕಾಯಿತು. ಇಡ್ಸ್ಕೊ ನೋಡ್ಕೊಬಿಟ್ಟು ಹೋಗಲ್ಲ. ಹಾಂ, ನಮ್ಮ ಶ್ರಮದ ಹಿಂದೆ ಈ ಥರ ಕೈ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಯಾರೂ ಸಕ್ಸಸ್ ಕಾಣೋಕ್ಕಾಗಲ್ಲ. ಇವೆಲ್ಲ ಅನುಭವಗಳು ಇರಬೇಕು ಲೈಫಲ್ಲಿ. ಸಖತ್ ಅನುಭವ ಇರಬೇಕು. ಅನುಭವ ಕೆಲಸ ಮಾಡಿ ಬರ್ರಿ. ನೀವೇನು ಕೂತಿದ್ದೀರಾ? ಅವರಿಗೆ ತುಳಿದ ಸಕ್ಕದ ಬರುತ್ತೆ. ಇಲ್ಲಿ ರೀಲ್ಸ್ ಮಾಡ್ರೆ ಮಸ್ತ ಕಾಣುತ್ತೆ. ಏನಂತೀರ ನೋಡಿ, ಕಮೆಂಟ್ ಮಾಡಿ ಮಾಡುವ. ಯಾರು ಗೊತ್ತಿಲ್ಲದೆ ನಮ್ಮ ಅಂಗಡಿಗೆ ಬಂದರೆ
CC ಕ್ಯಾಮ್ರಾ ಟುಯಿ ಅನ್ನತ್ತೆ. ಗೊತ್ತಿದ್ದಾರೆ ಬಂದರೆ ಈಗ ನಾವು ಬಂದಕ್ಕೆ ಸೌಂಡ್ ಬರ್ತಿದ್ಯಾ? ಹಾಂ ನಾವು ಬರ್ತೀವಿ ಸೌಂಡ್ ಬರ್ತಿದ್ಯಾ? ಹೌದು ಗೊತ್ತಿದ್ದಾರೆ ಬಂದರೆ ಗೊತ್ತಿಂದ ಬಂದರೂ ಬರುತ್ತೆ. ಇಲ್ಲಿ ಅವರ ಮಾಡಕ್ಕೆ ಇಲ್ಲಿ ಅವರ ಮಾಡಕ್ಕೆ ರೆಕಗ್ನೈಸ್ ಆಗಿರುತ್ತೆ. ಅದು ವ್ಯವಹಾರ ಮಾಡಕ್ಕೆ ಬಂದ್ರೆ ಅದು ಆಫ್ ಆಗಿರುತ್ತೆ. ಯಾರು ಇಲ್ಲ ಅಂದ ಹೋದಾಗ ಆಫೀಸಲ್ಲಿ ಒಂದು ಬಟನ್ ಇರುತ್ತೆ, ಹಾಂ ಅದನ್ನ ಆನ್ ಮಾಡ್ಬಿಟ್ಟು ಹೋಗ್ತಾರೆ ಯಾರು ಇಲ್ಲ ಅಂದಾಗ. ಅವಾಗ TT ಅನ್ನತ್ತೆ. ನಾರ್ಮಲ್ ಟೈಮಲ್ಲೇನು ಅದು ಆ ಥರ ಬರೋಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ ಬುದ್ಧಿ, ಕೋಟಿ ಅನ್ಕೊಂಡ್ರಿ. ಯಾವ ಲಕ್ಷ ಕೋಟಿ ಕೋಟಿ ಹಾಕಿರೋದು. ನೋಡಿ ಇದೇ ಆ ಟೀಮು, ಇವರೇ ಮಂಜಣ್ಣ, ಎಲ್ಲ ಸಿಂಗರ್ಸ್ಗಳು. ಇದೊಂದು ಮೀಟಿಂಗ್ ಇತ್ತು, ಒಂದು ಮೀಟಿಂಗ್. ಇಲ್ಲ ನಿಮ್ಮ ಸುನೇಣ ಡ್ಯಾನ್ಸರ್ ಅದಲ್ಲೇ ನೋಡಿ ಇಲ್ಲಿ ಸುನೇಣ ಕಾಮೆಂಟ್ ಬರ್ತಾ ಕಟ್ ಮಾಡ್ತೀನಿ ಪಾಪ. ಟೈಮ್ ಬೇರೆ ಆಗ್ಬಿಟ್ಟೈತೆ, ಮೀಟಿಂಗ್ ಬೇರೆ ಇತ್ತು, ಟೈಮ್ ಬೇರೆ ಆಗ್ಬಿಟ್ಟಿದೆ. ಟೈಮ್ ಫಿಲಮ್ಗೆ ಬರಲ್ಲ ಅಂತ ಆಲ್ರೆಡಿ ನಿಮಗೆ ಫುಲ್ ರಸ್ಟ್ ಈಗ. ನನಗೆ ಜರ್ಕಿನ್ ಕಿವಿ ಟೋಪಿ ಎಲ್ಲ ಸರಿ ಬಾಯ್ತು ಹೋಗ್ಲಿ ಈಗ. ಹಾಕಿರೋದು ಸರಿ ಬನ್ನಿ ಆಯ್ತು, ಹೊಡಿಬೇಡಿ ಬನ್ನಿರಿ, ಫುಲ್ ಫ್ರೆಶ್ ಅಪ್ ಈಗ. ಬನ್ನಿ ಲೆಟ್ಸ್ ಗೋ. ಅಡವಿಲ್ ಮೂವಿಗೆ ಹೋಗ್ತಾ ಇದ್ದೀವಿ. ಮೂವಿ ಹೇಗಿದೆ ಅಂತ ರಿವ್ಯೂನ ಅಪ್ಲೋಡ್ ಮಾಡ್ತೀವಿ ನಿಮಗೆ. ಲೆಟ್ಸ್ ಗೋ. ಸಕ್ಕತ್ ರಶ್ ಆಗೈತೆ ಯಾವ ಥಿಯೇಟ್ರಲ್ಲಿ. ಈ ಥಿಯೇಟ್ರ್ ಈ ಮೂವಿ ಬಾಸ್ ಮೂವಿ ಮಾತ್ರ. ನಮ್ಮ ಗೆಳೆಯ ಇಲ್ಲಿ ಬಾರ ಗೆಳೆಯ. ನಿಮ್ಮ ಪ್ರಕಾರ ಹೆಂಗಿರ್ಬೋದು? ನಿಮ್ಮ ಪ್ರಕಾರ ಚೆನ್ನಾಗಿರುತ್ತೆ. ನೋಡೋದು ನೀವು. ಫೈನಲ್ ಟಿಕೆಟ್ ಸಿಕ್ತು. ಸುನೀಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರಶ್ ಐತಿ ಇಲ್ಲಿ. ನೋಡಿ ಎಲ್ಲ ಫುಲ್ಲು ಇಸ್ಕೋ ಸ್ಟಾರ್ಟ್ರಲ್ಲಿ ತೋರಿಸುವ. ಅದೇ ಗ್ಯಾಪಲ್ಲಿ ಜ್ಯೂಸು, ಪಾಪ್ಕಾರ್ನು. ಫೈನಲಿ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಮೂವಿ ಮಾತ್ರ ಸಖತ್ ಕ್ರೇಜಿ ಆಗಿತ್ತು. ಹೇಗಿದೆ ಮೂವಿ? ಅವ್ರಿಗೊಂದು ಸಖತ್ ಖುಷಿ ಆಗ್ಬಿಟ್ಟಿದೆ ಮೂವಿ. ಏನು ಡೈಲಾಗ್ ಕೇಳಿದಾರ ಅಂತ ಅದೀಗ ಹೇಳ್ದಲ್ಲ, ಅದು ಬರ್ಬೇಕಾದ್ರೆ ಈಗ ಹೇಳ್ದಲ್ಲ ಅದು ಡಿ ಏನಂದಲ್ಲ ಈಗ. ಅವನು ಹೆಂಗೆ ಹೇಳ್ತಾನೆ? ಗೈಸ್ ಮೂವಿ ಮಾತ್ರ ಕ್ರೇಜಿ ಆಗಿತ್ತು. ಫೈನ್ ನೋಡ್ಬೋದು, ಬಟ್ 2 ಸರ್ತಿ ಬೇಕಾದ್ರೂ ನೋಡ್ಬೋದು. ನನಗೆ ಇಷ್ಟ ಆಯ್ತು. ಕ್ಲೈಮ್ಯಾಕ್ಸ್ ಮಾತ್ರ ಕ್ರೇಜಿ ಇದೆ. ಒಂದು ಫ್ಲಾಪ್ ಆಗಿಲ್ಲ. ನನಗಂತೂ ಎಲ್ಲ ಮೂವಿನೂ ಇಷ್ಟ, ಇದು ಇಷ್ಟ ಆಯ್ತು. ಡಿ ಬಾಸ್ ಅಭಿಮಾನಿಗಳಲ್ಲ ಎಷ್ಟಾದ್ರು. ನಾನು ಅಭಿಮಾನಿ ಅಲ್ಲ, ಬಟ್ ಮೂವಿ ಅವರಲ್ಲ. ನಾನು ಅಭಿಮಾನಿ. ಗೈಸ್ ಮೂವಿ ಮಾತ್ರ ಕ್ರೇಜಿ ಆಗಿತ್ತು. ಫೈನ್, ಇಷ್ಟ ಆಯಿತು ಗೈಸ್, ಸೂಪರ್ ಇಷ್ಟ ಆಯಿತು ಮೂವಿ. ಸೊ ಗೈಸ್ ಮೂವಿ ರಿವ್ಯೂ ಇಷ್ಟ ಆಗಿತ್ತು. ಇವತ್ತಿನ ಕಂಟೆಂಟ್ ಕೂಡ ಇಷ್ಟ ಆಗಿತ್ತು. ಇನ್ನು ಊಟ ತಿಂಡಿ ಏನಂತ ನೋಡಬೇಕು. ಎಷ್ಟೋ ಟೈಮ್ 10:23 ಆಗಿದೆ. ನೋಡುವ ಎಷ್ಟೋ ಗೈಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀವೋ ಇಲ್ವೋ ಅಂತ ಆದರೂ ನಿಮ್ಗೆ ಹೇಳ್ತೀನಿ. ಹೌದಾ? ನೋಡಿ ಗೈಸ್ ನಮ್ಮ ಲಿಯೋ ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟಿದ್ದಾಳೆ. ವಾಶ್ರೂಮ್ ಕೆಳಗಡೆ ಬಂದು ವಾಶ್ರೂಮ್ ಮಾಡಿಬಿಟ್ಟು ಮೇಲೆ ಹೋಗ್ತಾರೆ, ಸ್ನಾನ ಮಾಡಿಸ್ತಾ. ಓಕೆ ಊಟದ್ದು ಏನು ಪ್ಲ್ಯಾನ್ ಮಾಡುವ? ನನಗಂತೂ ಹೊಟ್ಟೆ ಇಸ್ತಿಲ್ಲ, ಅವಳಿಗೂ ಹೊಟ್ಟೆ ಇಸ್ತಿಲ್ಲ ಅಂತ. ಹಾಂ ಅವಳು ಕೆರ್ಕಳದೇ ಆಯ್ತು ಅವಳದು. ಹೀಗೆ ಸಪೋರ್ಟ್ ಮಾಡಿದ್ರೆ ಡೆವಿಲ್ ಮಾತ್ರ ಸೂಪರ್. ಇನ್ನೂ ವರ್ಕ್ ಇದೆ, ವರ್ಕ್ ಎಲ್ಲ ಮುಗಿಸ್ಬೇಕು. ವರ್ಕ್ ಮುಗಿಸಿ ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ. ಸಿಂಪಲ್ ಊಟ. ಬೆಳಗ್ಗೆ ಟಿಫನ್ ಮಾಡಿದ್ದೆ, ಈಗ ಊಟ ಕೊಟ್ಟಿದ್ದಾಳೆ ನನಗೆ. ಕೊಟ್ಲು ಹಾಲು ಕೊಡ್ತೇವೆ. ನೋಡಿ ನೋಡಿ ಇಬ್ಬರು ಹೆಂಗೆ ನೋಡ್ತಾವ್ರೆ ಅವರಿಬ್ರು. ಇಲ್ಲಿ ನೋಡಿ ಮ್ಯಾಟ್ ಹಾಕೊಂಡು ಹೆಂಗೆ ನೋಡ್ತಾವ್ರೆ. ಇಲ್ಲಿ ನೋಡಿ ನಮ್ಮ ಮಂಡೆ ಬ್ರೋ ವರ್ಕ್ ಮಾಡ್ತಾವ್ರೆ. ಇವಾಗ ಕುತ್ಕೊಂಡ್ರು. ಮಂಡೆ ಬ್ರೋ ಹಾಯ್ ಮಾಡಿ. ಯಾಕೆ ಕಾಸೆ ಇವರು ನೀವು? ನೋಡಿ ಬಿಗ್ ಬಾಸ್ ನೋಡ್ತಾರೆ ಇಬ್ಬರು ಕುತ್ಕೊಂಡು. ಬಿಗ್ ಬಾಸ್ ವರ್ಕೆಲ್ಲ ಫೈನಲಿ ಮುಗಿದಿದೆ. ಏನು ನಡೀತಾ ಇದೆ ನೋಡಿ. ಟೈಮ್ ಆರೇನೆ 12:30 ಆಯಿತು. ಇಲ್ಲಿ ನೋಡಿ ಇವ್ರಿನೂ ಆಟ ಆಡ್ತಾಳೆ ಇಬ್ಬರು. ಇವರು ಬಿಗ್ ಬಾಸ್ ಆಗಿದೆ, ವರ್ಕ್ ನಡೀತಿದೆ. ಓಕೆ ಸಿ ಲವ್ ಮೇಲ್ಗೆ ಏನು ಮಾಡ್ತಿದ್ದೀನಿ. ಲವ್ ಯು ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್.